ಒಬ್ಬ ಒಳ್ಳೆ ಟೀಚರ್ ನ ಪವರ್ ಹೇಗಿರುತ್ತೆ ಗೊತ್ತಾ? ಬಿಹಾರದ ಪಟ್ನಾ ಸಿಟಿಯಲ್ಲಿ ನಡೆದಿರೋ ಒಂದು ಫೈರಿಂಗು ಇಡೀ ಪಟ್ನಾನೇ ಹತ್ತಿ ಉರಿಯೋ ತರ ಮಾಡಿದೆ. ಇಡೀ ನಾರ್ತ್ ಇಂಡಿಯಾಗೆ ಫೇಮಸ್ ಆಗಿರೋ ಖಾನ್ ಸರ್ ಇನ್ಸ್ಟಿಟ್ಯೂಟ್ ಮೇಲೆ ನಿನ್ನೆ ಫೈರಿಂಗ್ ಆಗಿದೆ. ಈ ಫೈರಿಂಗ್ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಗೆ ಏಟ್ ಬಿದ್ದಿದೆ. ಮೊದಲನೇದಾಗಿ ಖಾನ್ ಸರ್ ಯಾರು ಅಂತ ಹೇಳ್ತೀನಿ. ಇವರೊಬ್ಬ ಬಡ ಕುಟುಂಬದಿಂದ ಬಂದಿರೋ ಶಿಕ್ಷಕರು. ಕೇವಲ 100-150 ರೂಪಾಯಿ ಫೀಸ್ ತಗೊಂಡು ಬಡ ಮಕ್ಕಳಿಗೆ ನೀಟ್ ಜೆಇ ಅಂತ ಎಕ್ಸಾಮ್ಸ್ ಗೆ ಪ್ರಿಪೇರ್ ಮಾಡಿ ಅವ್ರ ಜೀವನನ ಉದ್ಧಾರ ಮಾಡ್ತಿದ್ದಾರೆ. ಕೇವಲ ಇಷ್ಟೇ ಅಲ್ಲ, ಬಡವರಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ದೊಡ್ಡ ದೊಡ್ಡ ಕ್ಯಾನ್ಸರ್ ಆಸ್ಪತ್ರೆನ ಕಟ್ಟಿಸಿದ್ದಾರೆ. ಈ ಆಸ್ಪತ್ರೆಗಳಲ್ಲಿ ಒಂದು ಬ್ಲಡ್ ಟೆಸ್ಟ್ ಗೆ ಕೇವಲ 7 ರೂಪಾಯಿ ತಗೊಂಡ್ರೆ ಇಸಿಜಿ ಗೆ ಕೇವಲ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದರಿಂದ ಬಡವರು ಆಸ್ಪತ್ರೆಗೆ ಒಂದು ಟ್ರೀಟ್ಮೆಂಟ್ ತಗೊಳ್ಳಿ ಅನ್ನೋದು ಇವ್ರ ಉದ್ದೇಶ. ಮೂಲತಃ ಖಾನ್ ಸರ್ ಒಬ್ಬ ಮುಸ್ಲಿಂ ವ್ಯಕ್ತಿ ಆಗಿದ್ರು ಕೂಡ ಈ ವರ್ಷದ ರಕ್ಷಾ ಬಂಧನ್ಗೆ ಬರೋಬ್ಬರಿ 15,000 ರಾಖಿಗಳನ್ನ ಕಟ್ಟಿಸ್ಕೊಂಡು ರಕ್ಷಾ ಬಂಧನ್ ಗಿಫ್ಟ್ ಅಂತ ಹೇಳಿ ಬಡವರಿಗೆ ಕ್ಯಾನ್ಸರ್ ಆಸ್ಪತ್ರೆ ತೆಗಿತಾರೆ. ಈ ಗುಂಡಿನ ದಾಳಿ ಆದ್ಮೇಲೆ ಖಾನ್ ಸರ್ ಸ್ಟೂಡೆಂಟ್ಸ್ ಎಲ್ಲ ಇನ್ಸ್ಟಿಟ್ಯೂಟ್ ಮುಂದೆ ಕೂತು ಈ ಕೆಲಸ ಮಾಡಿದವ್ರನ್ನ ಹಿಡಿಬೇಕು ಅಂತ ಸ್ಟ್ರೈಕ್ ಮಾಡ್ತಿದ್ದಾರೆ. ಈ ಸ್ಟೂಡೆಂಟ್ಸ್ ನ ಕಂಟ್ರೋಲ್ ಮಾಡಕ್ಕಂತಾನೆ ದೊಡ್ಡ ಮಟ್ಟದ ಪೊಲೀಸ್ ಪಡೆ ಬಂದಿದೆ. ಈ ಸ್ಟ್ರೈಕ್ ನಡೆಯೋದ್ ನೋಡ್ತಿದ್ರೆ ಒಬ್ಬ ನಿಜವಾದ ಶಿಕ್ಷಕನ ಪವರ್ ಏನು ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಈ ಖಾನ್ ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈ ಒಂದು ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.